ಪುನರ್ಭರ್ತಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಕೊಳವೆ ಬಾವಿ ಪುನರ್ಭರ್ತಿ ಅಂದರೆ ಬೋರ್ವೆಲ್ ರೀಚಾರ್ಜ್. ಇವಾಗ ಏನಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಬೋರ್ವೆಲ್ ಅಗಿಸ್ತಾರೆ, ಆದರೆ ಕೆಲವು ವರ್ಷ ಆದಮೇಲೆ ಬೋರ್ವೆಲಲ್ಲಿ ನೀರು ಹಿಂಗೋಯ್ತು ಅಂತ ಹೇಳ್ತಾರೆ. ನಮಗೆ ಹರಿದು ಬರೋ ಯಾವಾಗ ಅಂದರೆ ಹರಿದು ಬರೋ ನೀರನ್ನ ನಾವು ಉಪಯೋಗಿಸ್ಕೊಂಡ್ರೆ ಅದು ಭೂಮಿ ಹಿಂಗ್ಕೊಂಡು ಅದನ್ನು ನಾವು ಬೋರ್ವೆಲ್ ಮೂಲಕ ಉಪಯೋಗಿಸ್ಕೋಬೋದು. ಇವಾಗಿನ ಕಾಲದಲ್ಲಿ ರೈತರು ನೀರಾವರಿಗಾಗಿ ಜಾಸ್ತಿ ಬೋರ್ವೆಲ್ ನೀರನ್ನೇ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ನಾವು ಬೋರ್ವೆಲ್ ರೀಚ್ ಅಂದರೆ ಭೂಮಿ ಮೇಲೆ ಹರಿಯೋ ನೀರನ್ನ ಭೂಮಿಗೆ ಕಳಿಸೋದ್ರಿಂದ ನೀರನ್ನ ಕೊಳವೆ ಬಾವಿ ನೀರನ್ನ ಉಪಯೋಗಿಸ್ಕೋಬೋದು. ಇವಾಗ ಮೊದಲು ಕೊಳವೆ ಬಾವಿ ಪುನರ್ಭರ್ತಿನ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಎರಡು ಕಡೆ ನಾವು ಬೋರ್ವೆಲ್ ರೀಚಾರ್ಜ್ನ ಮಾಡ್ಬೋದು. ಏನಂದ್ರೆ ಒಂದು ನಾವು ಹೊಲದಲ್ಲಿ ಬೋರ್ವೆಲ್ ಹಾಕಿರ್ತೀವಿ, ಇಲ್ಲಾಂದ್ರೆ ನಾವು ಮನೆ ಉಪಯೋಗಕ್ಕೋಸ್ಕರ ಬೋರ್ವೆಲ್ನ ತೋರಿಸಿರ್ತೀವಿ. ಹಾಗಾಗಿ ಮೊದಲಿಗೆ ಹೊಲದಲ್ಲಿ ಹೇಗೆ ಬೋರ್ವೆಲ್ ರೀಚಾರ್ಜ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಫಸ್ಟ್ ಮೊದಲಿಗೆ ಬೋರ್ವೆಲ್ ಸುತ್ತ 12 ಅಡಿ ಉದ್ದ, 12 ಅಡಿ ಅಗಲ ಮತ್ತೆ ಆಳ ಇರೋಂಥ 12 ಅಡಿದು ಗುಂಡಿ ತೋಡ್ತೀವಿ. ಈ ಥರ ಗುಂಡಿ ತೋಡಾದ್ಮೇಲೆ ಏನು ಬೋರ್ವೆಲ್ ಅಷ್ಟು ಉದ್ದ ಬರುತ್ತಲ್ಲ ಅಷ್ಟು ಜಾಗಕ್ಕೆ ಏನಾದರೂ ಅದು PVC ಪೈಪ್ದಾಗಿದ್ರೆ ಕೇಸಿಂಗ್ ಪೈಪು ನಾವು ಅದಕ್ಕೆ ಹಾಗೆ ಬಿಡ್ಬೋದು. ಅದೇ ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂದರೆ ಕೇಸಿಂಗ್ ಪೈಪ್ನ ಕಬ್ಬಿಣ ಇಲ್ಲ ಸ್ಟೀಲಿಂದ ಹಾಕಿರೋರು. ಅದು ನೀರಿನ ಜೊತೆ ಅದ್ರ ಸ್ಪರ್ಶ ಆದಾಗ ನಮಗೆ ಅದು ತುಕ್ಕಿಡಿಯೋ ಸಂದರ್ಭ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಅದಕ್ಕೆ 2 ಕೋಟಷ್ಟು ಪೇಂಟ್ ಮಾಡ್ತೀವಿ. ಈ ಥರ ಪೇಂಟ್ ಮಾಡೋದ್ರಿಂದ ತುಕ್ಕಿಡಿಯೋ ಸಂದರ್ಭ ತುಂಬ ಕಮ್ಮಿ ಇರುತ್ತೆ. ಅದಾದಮೇಲೆ ಬೋರ್ವೆಲ್ಗೆ ನೀರು ಶುದ್ಧೀಕರಣ ಆಗಿ ಬರೋವಂಥ ನೀರು ಬೋರ್ವೆಲ್ ಒಳಗೆ ಹೋಗೋಕ್ಕೆ ನಾವು ಬೋರ್ವೆಲ್ದು ಏನು ಕೇಸಿಂಗ್ ಪೈಪ್ ಇರುತ್ತಲ್ಲ ಅದ್ರ ಸುತ್ತ ಸುಮಾರು ತೂತಗಳನ್ನ ಮಾಡ್ತೀವಿ. ನಾವು ಬೇಕಿದ್ರೆ ಡ್ರಿಲ್ಲಿಂಗ್ ಮಿಷಿನ್ ಆ ಥರದ್ದು ಉಪಯೋಗಿಸ್ಕೊಂಡು ಬೋರ್ವೆಲ್ದು ಕೇಸಿಂಗ್ ಪೈಪ್ ಮೇಲೆ ಹೋಲ್ಸ್ ಮಾಡ್ತೀವಿ. ಅದಾದಮೇಲೆ ಬೋರ್ವೆಲ್ ಸುತ್ತ ಸಿಮೆಂಟ್ ರಿಂಗ್ ಮೌಲ್ಡ್ ಮಾಡ್ತಾರೆ. ಮೌಲ್ಡ್ ಮಾಡಿರೋ ಸಿಮೆಂಟ್ ರಿಂಗ್ ಸಿಗುತ್ತಲ್ಲ ಅದನ್ನ ಉಪಯೋಗಿಸ್ತೀವಿ. ನಮಗೆ ಯಾವಾಗಲೂ ಸುಮಾರು 1 ಅಡಿ ಅಷ್ಟು ಉದ್ದದ್ದು ಸಿಮೆಂಟ್ ರಿಂಗ್ ಸಿಗುತ್ತೆ. ಹಾಗಾಗಿ ನಾವು 12 ಅಡಿ ಗುಂಡಿ ತೋಡಿರೋದ್ರಿಂದ 12ರಿಂದ 13 ಸಿಮೆಂಟ್ ರಿಂಗ್ನ ಉಪಯೋಗಿಸ್ಕೋತೀವಿ. ಆ ಥರ ಸಿಮೆಂಟ್ ರಿಂಗ್ನ ಉಪಯೋಗಿಸಿ ಒಂದು ಕೊಳವೆ ಬಾವಿ ಸುತ್ತ ನಾವು ರಚಿಸ್ತೀವಿ. ಈ ಥರ ಮಾಡುವಾಗ ಅಡಿಗಡ ಹಾಕಿರ್ತೀವಲ್ಲ ಆ ಸಿಮೆಂಟ್ ರಿಂಗಲ್ಲಿ ನಾವು 4 ದಿಕ್ಕಲ್ಲೂ ಒಂದೊಂದು ತೂತನ ಮಾಡಿರ್ತೀವಿ. ಏನಕ್ಕೆ ಅಂದರೆ ಮೇಲಿಂದ ಏನು ನಾವು ನೀರು ಹರಿದು ಬಂದಿರೋ ನೀರನ್ನ ನಿಲ್ಲಿಸಿ ಕೆಳಗೆ ಕಳಿಸ್ತೀವಲ್ಲ ಆ ನೀರು ನಮಗೆ ಕೆಳಗಿಂದ ಮಾತ್ರ ಹೋಗ್ಬೇಕು. ಯಾಕೆಂದರೆ ಮೇಲಿಂದ ಎಲ್ಲ ನೀರು ಶುದ್ಧೀಕರಣ ಆಗಿ ಬರೋವಂಥ ನೀರನ್ನ ಮಾತ್ರ ಬೋರ್ವೆಲ್ ಒಳಗೆ ಬಿಡ್ತೀವಿ. ಯಾವುದೇ ರೀತಿ ಕಸ ಕಡ್ಡಿ ಇಲ್ಲ ಸೂಕ್ಷ್ಮ ಜೀವಿಗಳಿರುತ್ತಲ್ಲ ಅಂಥ ನೀರನ್ನ ಬೋರ್ವೆಲ್ ಒಳಗೆ ಬಿಡಬಾರ್ದು ಅನ್ನೋದು ಇದ್ರ ಉದ್ದೇಶ. ಕೆಳಗಿರೋ ರಿಂಗಿಗೆ ಮಾತ್ರ ಹೋಲ್ಸ್ನ ಕೊಡೋದು. ಅದಾದ್ಮೇಲೆ ನಾವು ಏನು ಪೇಂಟ್ ಎಲ್ಲ ಮಾಡಿ ರೆಡಿ ಮಾಡಿರ್ತೀವಲ್ಲ ಕೇಸಿಂಗ್ ಪೈಪು ಅದಕ್ಕೆ ನಾವು 2ರಿಂದ 3 ಸುತ್ತು ನೈಲಾನ್ ಪರ್ದೆ ಏನು ಬರುತ್ತಲ್ಲ ಆ ಥರದನ್ನ ಸುತ್ತೀವಿ. ಏನಕ್ಕೆ ಅಂದರೆ ಹರಿದು ಬಂದಿರೋ ನೀರು ಬೋರ್ವೆಲ್ ಒಳಗೆ ಹೋಗಕ್ಕೂ ಮುಂಚೆ ಹರಿದು ಬರೋ ನೀರಲ್ಲಿ ಜಾಸ್ತಿ ಹೂಳಿರುತ್ತೆ ಮತ್ತೆ ಮಣ್ಣಿನ ಅಂಶ ಏನಿರುತ್ತೆ ಅದೆಲ್ಲ ನೀರಿನ ಜೊತೆ ಹರಿದು ಬಂದಿರುತ್ತೆ. ನಾವು ಬೋರ್ವೆಲ್ ಒಳಗೆ ಆ ಥರ ಮಣ್ಣಿರೋ ಅಂಥ ನೀರನ್ನ ಕಳಿಸೋದ್ರಿಂದ ನಮ್ದು ಬೋರ್ವೆಲ್ಲು ಮುಚ್ಚೋ ಅಂತ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ನೈಲಾನ್ ಪರ್ದೆನ ಕೇಸಿಂಗ್ ಪೈಪ್ ಸುತ್ತೀವಿ. ಅದಾದ್ಮೇಲೆ ಏನ್ ನಾವು 12 ಅಡಿ ಗುಂಡಿ ತೋಡಿರ್ತೀವಲ್ಲ ಅದಕ್ಕೆ ಕೆಳಗಿಂದ ಫಸ್ಟ್ ಮೊದಲಿಗೆ ಕೆಳಗಡೆ ಬೋಲ್ಡರ್ಸ್ ಕಲ್ಲು ದಪ್ಪ ಇರೋಂಥ ಕಲ್ಲನ್ನ ತುಂಬ್ತೀವಿ. ಅದಾದ್ಮೇಲೆ ಅದ್ರ ಗಾತ್ರ ಕಮ್ಮಿ ಆಗ್ತಾ ಬರೋ ಹಾಗೆ ಕೆಳಗಡೆ ನಾವು 2 ಅಡಿಯಷ್ಟು ಬೋಲ್ಡರ್ಸ್ ಕಲ್ಲನ್ನ ತುಂಬಿ ಅದಾದ್ಮೇಲೆ 40 mm ಕಲ್ಲನ್ನ ತುಂಬಿ ಹಾಗೆ 20 mm 10 mm ಮತ್ತೆ 5 mm ಕಲ್ಲನ್ನ ತುಂಬ್ತಾ ಬರ್ತೀವಿ. ಯಾವಾಗ ಈ 5 mm ಕಲ್ಲು ಅಂದ್ರೆ ಬೇಬಿ ಜಲ್ಲಿ ಅಂತ ನಾವೇನ್ ಕರಿತೀವಲ್ಲ ಆ ಥರ ಕಲ್ಲನ್ನ ತುಂಬಾದ್ಮೇಲೆ ಇಲ್ಲೇ ಹಳ್ಳಿಲೇ ಸಿಗೋ ಅಂತ ಕಲ್ಲಿದ್ಲೇನಿರುತ್ತಲ್ಲ ಆ ಕಲ್ಲಿದ್ದನ್ನ ಈ 5 mm ಬೇಬಿ ಜಲ್ಲಿ ಮೇಲೆ ಹಾಕ್ತೀವಿ. ಈ ಕಲ್ಲಿದ್ದನ್ನ ಏನಕ್ಕೆ ಹಾಕ್ತೀವಿ
ಮಾಡ್ತೀವಿ ಅಂದ್ರೆ ನೀರಲ್ಲಿ ನಮಗೆ ಕಾಣೋ ಅಂಥದ್ದು ಎಷ್ಟು ವಸ್ತುಗಳಿರುತ್ತೋ ಕಾಣದಲ್ಲೇ ಇರೋಂಥ ವಸ್ತುಗಳು ಅಷ್ಟೇ ಇರುತ್ತೆ. ಕಲ್ಲಿಲನ್ನ ಹಾಕೋದ್ರಿಂದ ಏನ್ ಸೂಕ್ಷ್ಮ ಜೀವಿಗಳಿರುತ್ತಲ್ಲ ಆ ಸೂಕ್ಷ್ಮ ಜೀವಿಗಳನ್ನ ತೆಗಿಬೋದು. ಈ ಕಲ್ಲಿದ್ಲು ಆ ಕೆಲಸನ ಮಾಡುತ್ತೆ. ಹಾಗಾಗಿ ಕಲ್ಲಿಲನ್ನ ಹಾಕೋದ್ರಿಂದ ಸೂಕ್ಷ್ಮ ಜೀವಿಗಳನ್ನ ನಾವು ತೆಗಿತೀವಿ. ಅದಾದ್ಮೇಲೆ ಒಂದು ಏನ್ ನಾವು ಪೈಪಿಗೆ ಸುತ್ತಿರ್ತೀವಲ್ಲ ಅದೇ ನೈಲಾನ್ ಪರ್ದೆನ ಕಲ್ಲಿದ್ಲು ಮೇಲ್ ಹಾಕ್ತೀವಿ. ಅದಾದ್ಮೇಲೆ 1 ಅಡಿಯಷ್ಟು ಮರಳನ್ನ ಹಾಕ್ತೀವಿ. ಈ ಮರಳನ್ನ ಹಾಕುವಾಗ ತೊಳೆದ್ಬಿಟ್ಟು ಮರಳನ್ನ ಹಾಕ್ಬೇಕು. ಯಾಕೆ ಅಂದ್ರೆ ಇವಾಗ ನಾವು ಹೊರಗಡೆಯಿಂದ ಮರಳು ತರಿಸಿದ್ರೆ ಆ ಮರಳಲ್ಲಿ ಬೇರೆ ಮಣ್ಣು ಹೂಳು ಎಲ್ಲ ಇರುತ್ತೆ. ಆವಾಗ ನಾವು ಹಾಕೋ ನೀರು ಒಳಗೆ ಹೋಗಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮರಳನ್ನ ತೊಳೆದ್ಬಿಟ್ಟು ಅದರಲ್ಲಿ ಯಾವುದೇ ರೀತಿ ಹೂಳಿನ ಅಂಶ ಇಲ್ದಲೇ ಇರೋ ಹಂಗೆ ಇದ್ರ ಮೇಲೆ ಹಾಕ್ತೀವಿ. ಹಾಕಿದಾಗ ನಾವು ನಿಲ್ಸಿರೋ ನೀರು ಸಲೀಸಾಗಿ ಒಳಗೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಈ 12 ಅಡಿ ನಾವು 10 ಅಡಿಯಷ್ಟು ಈ ಕಲ್ಲು ಮತ್ತೆ ಮರಳು ಕಲ್ಲಿದ್ಲು ಎಲ್ಲರಿಂದ ತುಂಬಿಸಿರ್ತೀವಿ. ಅದಾದ್ಮೇಲೆ ಮೇಲ್ಗಡೆ ನಾವು 2 ಅಡಿಯಷ್ಟು ಏನಂದ್ರೆ 2 ಅಡಿಗಿಂತ ನಾವು ಎಷ್ಟು ಜಾಸ್ತಿ ಜಾಗ ಬಿಡ್ತೀವಿ ನೀರ್ ನಿಲ್ಲಕ್ಕೆ ಅಷ್ಟು ನಮಗೆ ರೀಚಾರ್ಜ್ ಆಗಕ್ಕೆ ನೀರು ಬೋರ್ವೆಲ್ ಒಳಗೆ ಹೋಗಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ನಾವೇನಾದ್ರೂ ಜಾಸ್ತಿ ನೀರ್ ಬಿಟ್ಟಷ್ಟು ನಾವೇನ್ ಹರಿದು ಬರುತ್ತಲ್ಲ ನೀರು ಆ ನೀರ್ನೆಲ್ಲ ಇದ್ರೊಳಗೆ ನಿಲ್ಲಕ್ಕೆ ಬಿಡೋದ್ರಿಂದ ಒಳಗೆ ಹೋಗಕ್ ಸಹಾಯ ಆಗುತ್ತೆ. ಮತ್ತೆ ನೀರಿಂದ ಒಂದು ಗುಣ ಇದೆ, ಏನಂದ್ರೆ ನೀರು ತುಂಬಾ ಬೇಗ ಒಳಗೆ ಹೋಗಲ್ಲ. ರಾತ್ರಿ ಮಳೆ ಬಂದ್ರು ಮಾರನೇ ದಿನ ಹೋಗಿ ನೋಡಿದ್ರು ಹೊಲದಲ್ಲಿ ನೀರ್ ನಿಂತಿರುತ್ತೆ. ಯಾಕೆಂದ್ರೆ ಭೂಮಿ ಒಳಗೆ ನೀರ್ ಹೋಗಕ್ಕೆ ತುಂಬಾ ಸಮಯ ತಗೊಳುತ್ತೆ. ಹಂಗಾಗಿ ನಾವಿಲ್ಲಿ ಜಾಸ್ತಿ ಜಾಗ ಕೊಟ್ಟಷ್ಟು ನೀರ್ ನಿಲ್ಲಕ್ಕೆ ನಮ್ಗೆ ಜಾಸ್ತಿ ನೀರು ಬೋರ್ವೆಲ್ ಇಂದ ಸಿಗುತ್ತೆ. ಈ ತರ ಮಾಡೋದ್ರಿಂದ ಹೊಲದಲ್ಲಿ ಏನಿರುತ್ತಲ್ಲ ಆ ನೀರ್ನ ನಾವು ಮಳೆ ಬಂದಾಗ ಎಲ್ಲಾ ನೀರು ಹರಿದು ನದಿ ಸೇರುತ್ತೆ. ಅದೇ ಬೋರ್ವೆಲ್ ತಗೊಳ್ಳೋದ್ರಿಂದ ನಾವು ಯಾವಾಗ ಬೇಕಾದ್ರೂ ನಮಗೆ ಬೇಕಾದ ಸಮಯದಲ್ಲಿ ಉಪಯೋಗಿಸ್ಕೊಳ್ಳೋಕೆ ಸಹಾಯ ಆಗುತ್ತೆ.